ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಭ್ರಷ್ಟಾಚಾರ ಈ ಶಬ್ದ ಕೇಳಿದ್ರೆ ಸಾಕು, ಎಲ್ಲಿಲ್ಲಪ್ಪ ಅಂತ ಕೇಳೋ ಪ್ರಶ್ನೆ ಇವತ್ತು ಉದ್ಭವವಾಗಿದೆ. ಎಲ್ಲ ರಂಗದಲ್ಲೂ, 4 ರಂಗದಲ್ಲೂ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾ ರಂಗ, ಯಾವ ರಂಗನೂ ಇದರಿಂದ ಹೊರತಾಗಿಲ್ಲ ಅನ್ನುವಂಥ ಮಾತುಗಳು ಇವತ್ತು ಕೇಳಿ ಬರ್ತಾ ಇದ್ದಾವೆ, ಕೇಳ್ತಾ ಇದ್ದಾವೆ, ಅನುಭವದಿಂದ ಸಿದ್ಧ ಆಗ್ತಾ ಇದೆ. ಅದರಲ್ಲೂ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವ್ರ ಮನೇಲಿ ಸಿಕ್ಕಂಥ ನೋಟುಗಳ ಸುಟ್ಟು ನೋಟುಗಳಿಂದಾಗಿ ಇನ್ನಷ್ಟು ಜೋರಾಗಿದೆ. ಎಲ್ಲ ಕಡೆ ಇದಪ್ಪ, ಇದು ಹೈಕೋರ್ಟ್ ಒಬ್ಬ ನ್ಯಾಯಾಧೀಶರು ಅಂದರೆ ಕೆಲವೊಂದು ನ್ಯಾಯಾಧೀಶರು ಘೋಷಣೆ ಮಾಡ್ಕೊಂಡು ಹುಡ್ದ ಮಾಸ್ತಿಯನ್ನು ಏನೇನೋ ಮಾಡಿದರೆ ನಡೀತದೆ, ಇಲ್ಲಂತಲ್ಲ. ಹಂಗಂದ್ರೆ ಇಡೀ ನ್ಯಾಯಾಂಗ ಕೆಟ್ಟು ಹೋಗಿದಂತಲ್ಲ, ಆದರೆ ಇದ್ದಿದ್ದು ಸುಳ್ಳಲ್ಲ. ಅದು ಹೆಂಗಾಗ್ಯದಪ್ಪ ಅಂತಂದ್ರೆ, ವಿಶೇಷವಾಗಿ ನ್ಯಾಯಾಂಗ ಪ್ರಾಮಾಣಿಕ ಇರ್ತದಪ್ಪ ಅಂತ ಎಲ್ಲರ ಭಾವನೆ. ಆದರೆ ಇವತ್ತಿಗೆ ನ್ಯಾಯಾಂಗದ ಮೇಲೆ ವಿಶ್ವಾಸ ಜನಸಾಮಾನ್ಯರು ಕಡಿಮೆ ಆಗಿರೋದು. ಸ್ವತಃ ಇದನ್ನು ಗವಾಯಿಯವರು ಒಪ್ಕೊಳ್ತಾರೆ. ಇದನ್ನು ಇವತ್ತಿನ CJI ಅವರು ನ್ಯಾಯಾಂಗದಲ್ಲಿ ಕಂಡುಬರುವ ಭ್ರಷ್ಟಾಚಾರ ಮತ್ತು ದುರ್ವರ್ತನೆ ಇಡೀ ವ್ಯವಸ್ಥೆಯ ಸಮಗ್ರತೆ ಕುರಿತು ನಂಬಿಕೆಯನ್ನು ಹಾಳು ಮಾಡುತ್ತದೆ. ಸಹಜವಾಗಿ ನಂಬಿಕೆ ಅನ್ನೋದು ಭಾಳ ಮಹತ್ವದ ರೀ. ಯಾಕಂತಂದ್ರೆ ನಂಬಿಕೆ ಇಲ್ಲದ ಬದುಕೋದು ಭಾಳ ಕಷ್ಟ. ಆ ನಂಬಿಕೆ ಹೊಡೆದು ಬಿತ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿ ಗವಾಯಿ ಅವ್ರ ತಳಬಳ ಇದಾಗ್ಯದ. ಇವತ್ತು ನಮ್ಮ ನ್ಯಾಯದ ಮೇಲೆ ವಿಶ್ವಾಸ ಕಡಿಮೆ ಆಗಿದೆ, ಜನಸಾಮಾನ್ಯರಿಗೆ ಆಗ್ತಾಯಿದೆ. ಇದಾಗಬಾರ್ದು. ನ್ಯಾಯ ಕುರಿತು ಸಾರ್ವಜನಿಕರಲ್ಲಿ ನಕಾರಾತ್ಮಕ ಭಾವನೆ ಮೂಡುವಂತೆ ಮಾಡುತ್ತವೆ. ಹಾಗೆ ನಕಾರಾತ್ಮಕವಾದ ಭಾವನೆ, ಬಿಡಪ್ಪ ಎಲ್ಲ ದುಡ್ಡು ಕೊಟ್ಟರೆ ನ್ಯಾಯ ವ್ಯಾಪಾರಕ್ಕೆ ಸಿಗ್ತೈತಿ ಅಂತೇಳಿ ಇದು ಬಂತಂದ್ರೆ ಒಮ್ಮೆ ಅಂತ ತೆಗೆದು ಹಾಕೋದು ಭಾಳ ಕಷ್ಟ. ಅದಕ್ಕೆ ಭಾಳಷ್ಟು ಪ್ರಯತ್ನ ಎಲ್ಲರೂ ಮಾಡಬೇಕಾಗ್ತದೆ. ಈ ವರ್ಮಾ ಅವರಿಂದಾಗೆ ಅದು ಇನ್ನೂ ಅನೇಕ ಇದ್ದಾರೆ. ಪ್ರತಿಯೊಂದು ನ್ಯಾಯಾಲಯದಲ್ಲಿ ಹೋದಾಗ ಒಂದಿಷ್ಟು ಕಂಡು ಬರ್ತದೆ ನಮಗೆ. ಅದಕ್ಕಾಗಿ ಇದನ್ನು ಕಿತ್ತು ಹಾಕೋದು ಹೆಂಗಪ್ಪ? ಅದಕ್ಕಾಗಿ ಅದು ಈಗಾಗಲೇ ನಮ್ಮ ನಿಮ್ಗೆ ಗೊತ್ತದ ಶಾಸಕಾಗಿದ್ದು ಇದಕ್ಕಾಗಿ ಒಂದು ಏನಪ್ಪ ಅಂತ ಸಪ್ರೇಟ ಅಂತ ಈ ಕೊಲೇಜಮ್ ಕಿತ್ತಾಕಿ ಇನ್ನೊಂದು ಮಾಡೋದು ನಾವು. ಅದ್ರ ಕೇಂದ್ರ ಸರ್ಕಾರದ ಪ್ರೈಮ್ ಮಿನಿಸ್ಟರು ಅದು ಇನ್ನುಳಿದವರು ಅದ್ರಲ್ಲಿ ಇರುವಂಥದ್ದು ಅಂದ್ರೆ ಅದ್ರ ಮೇಲೆ ಒಂದು ಕಮಾಂಡ್ ಇರಲಿ, ನ್ಯಾಯಾಂಗದ ಮೇಲೆ ಅದರ ಪಾರದರ್ಶಕತೆ ಇರಲಿ ಅಂತೇಳಿ. ಆದರೆ ನ್ಯಾಯಾಂಗ ಮಾತ್ರ ಅದಕ್ಕೆ ಒಪ್ತಾ ಇಲ್ಲ ಅನ್ನೋದು ಈಗಾಗಲೇ ಗೊತ್ತಿದ್ದಂಥ ವಿಷಯ. ಕೊಲೇಜಮ್ ವ್ಯವಸ್ಥೆಯ ಬಗ್ಗೆ ಸಾಕಷ್ಟು ಟೀಕೆಗಳಿವೆ. ಸ್ವತಃ ಗವಾಯಿ ಅವರು ಹೇಳ್ತಾರೆ, ಟೀಕೆಗಳಿದ್ದಾವಪ್ಪ ಇದ್ರ ಬದಲಾಗಿ. ಆದರೆ ವ್ಯವಸ್ಥೆಯಲ್ಲಿ ಲೋಪಗಳಿಗೆ ಕಂಡುಬರುವ ಪರಿಹಾರವು ನ್ಯಾಯಾಂಗದ ಸ್ವತಂತ್ರಕ್ಕೆ ಧಕ್ಕೆ ತರುವಂತೆ ಇರಬಾರದು. ಇದೇನು ನೀವು ಪರಿಹಾರ ಇದಕ್ಕೊಂದು ಹುಡುಕ್ಬೇಕಂತ ಮಾಡ್ತಾಯಿದ್ರಿ. ಇಲ್ಲಿ ಭ್ರಷ್ಟಾಚಾರ ಕಡಿಮೆ ಮಾಡಬೇಕು ಮತ್ತು ಆಯ್ಕೆಯಲ್ಲಿಯೂ ಇನ್ನಷ್ಟು ಪಾರದರ್ಶಕತೆ ಬರಬೇಕಂತ ನೀವು ಮಾಡ್ತಾಯಿದ್ರಿ. ಅದರಿಂದಾಗಿ ನ್ಯಾಯಾಂಗದ ಒಂದು ಸ್ವತಂತ್ರತೆ ಅದು ತನ್ನದೇ ಅಂತ ಒಂದು ನಿರ್ಧಾರ ತೆಗೆದುಕೊಂಡು ಹೇಳುವಂಥ ಮತ್ತು ಅದಕ್ಕೆ ಒಂದು ಪ್ರಶ್ನೆ ಮಾಡಲಾರಂಥ, ಆದರೆ ಪ್ರಶ್ನೆ ಮಾಡಲಾರ್ದಂಗೆ ನ್ಯಾಯ ಹೇಳುವಂಥ ಒಂದು ಶಕ್ತಿ ಅದಕ್ಕದ. ಅದಕ್ಕೆ ಧಕ್ಕೆ ಬರಬಾರ್ದು ಸ್ವತಂತ್ರಕ್ಕೆ. ನ್ಯಾಯಮೂರ್ತಿಗಳು ಬಾಹ್ಯ ನಿಯಂತ್ರಣದಿಂದ ಮುಕ್ತವಾಗಿ ಕಾರ್ಯನಿರ್ವಹಿಸುವಂತಿರಬೇಕು. ಹೊರಗಿನವ್ರು ಯಾರೋ ಹಸ್ತಕ್ಷೇಪ ಮಾಡಬಾರ್ದು. ಅದು ಉದಾಹರಣೆ ಶಾಸಕಾಗಿರಲಿ, ಮತ್ತೊಂದಿರಲಿ, ಕಾರ್ಯಾಂಗಿರಲಿ, ಯಾವುದೇ ಅಧಿಕಾರಿ ಇರಲಿ, ಯಾರೂ ಅದರ ಹಸ್ತಕ್ಷೇಪ ಮಾಡುವಾಗಿಲ್ಲ. ಪೂರ್ಣ ಪ್ರಮಾಣದ ಸ್ವತಂತ್ರ ಇರಬೇಕು ಅನ್ನೋಂಥ ಮಾತನ್ನು ಗವಾಯಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಸತ್ಯ ಅದ ರೀ. ಯಾಕಂದ್ರೆ ಈ ಶಾಸಕಾಂಗ ಕಾರ್ಯಾಂಗ ಸರಿಯಾಗಿ ಕಾರ್ಯ ಮಾಡಬೇಕಾಯ್ತು ಅದ್ರಾಗ ಅವ್ರು ಹೇಳಿದ್ರೆ ಹಸ್ತಕ್ಷೇಪ ಇತ್ತಂದ್ರೆ ಅವ್ರು ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಈಗ ಉದಾಹರಣೆಗೆ ತೊಗೊಳ್ರಿ, ಈಗ ಚೀಫ್ ನಿಮ್ಮ ಎಲೆಕ್ಷನ್ ಕಮಿಷನರ್ ಸ್ವಂತವಾಗಿ ಏನೋ ನಿರ್ಧಾರ ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾಕಪ್ಪ ಅಂತಂದ್ರೆ ಶಾಸಕಾಂಗ ಹಸ್ತಕ್ಷೇಪ ಅದ. ಅದರಲ್ಲೇ ಏನಪ್ಪ ಅಂತಂದ್ರೆ ಸಮಾನವಾದ ಅಧಿಕಾರ ಇಲ್ಲಲ್ಲೇ. ಎಲ್ಲರೂ ಕೇಂದ್ರದ ಕೈಯಾಗ, ಆಡಳಿತಾರೂಢ ಪಕ್ಷದ ಕೈಯಲ್ಲಿ ಅಧಿಕಾರ ಅದ ಅಂದಾಗ ಚೀಫ್ ಎಲೆಕ್ಷನ್ ಕಮಿಷನರು ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ಆಯ್ಕೆಯಲ್ಲಿ ನೋಡ್ರಿ, ಮೊನ್ನೆ ನಿಮಗೆ ಗೊತ್ತದ 2-1 ನಿಶ್ಚಿತ ಆಯ್ಕೆ ಆಗ್ತದೆ ತಮಗೆ ಬೇಕಾದ್ದು. ಹೀಗಾಗಿ ಆಡಳಿತಾರೂಢ ಪಕ್ಷ ತನಗೆ ಬೇಕಂತ, ಯಾಕಂದ್ರೆ ಮುಖ್ಯವಾಗಿ ಇನ್ನೊಂದು ಭಾಳಷ್ಟು ಗಮನಿಸಬೇಕಾಗಿದ್ದು ಚೀಫ್ ಎಲೆಕ್ಷನ್ ಕಮಿಷನ್ ಏನದಲ್ಲ, ಅದು ಈ ದೇಶದ ಪ್ರಜಾಪ್ರಭುತ್ವದ ಜೀವ ಅಥವಾ ಉಸಿರು. ಇದರಲ್ಲಿ 2 ಮಾತೇ ಇಲ್ಲ. ಪ್ರಾಮಾಣಿಕರು, ಯೋಗ್ಯರು ಅಂಥವ್ರನ್ನ ಆಯ್ಕೆ ಮಾಡಬೇಕಾಯ್ತು ಅಂದ್ರೆ ಮತದಾರಕ್ಕೆ ಪೂರ್ವ ಸ್ವತಂತ್ರ ಬೇಕಾಗ್ತದೆ. ಆ ಮತದಾರರ ಮೇಲೆ ಸ್ವತಂತ್ರ ಉಳಿಯುವಂಥ ಅಥವಾ ಹಿಡಿತಿರುವಂಥ ಯಾವುದೂ ಇಲ್ಲ ಇಲ್ಲಿ ವ್ಯವಸ್ಥೆ. ಸಹಜವಾಗಿ ಮೊನ್ನೆ ಮಹಾರಾಷ್ಟ್ರದ ಉಳಿದ್ವಿ ನಾವು. ಕೊನೆಯ ಗಳಿಗೆಯಲ್ಲಿ 1 ತಾಸಿನಲ್ಲೇ 75 ಲಕ್ಷ ಮತದಾನ ಆಗ್ತದೆ ಅಂದ್ರೆ ಹಿಂಗೆ ಸಾಧ್ಯದ? ಅದು ಲಾಸ್ಟ್ ಮೂಮೆಂಟ್ದಲ್ಲೇ ಎಲ್ಲನೂ ಗದ್ದಲ. ಅದನ್ನ ಎನ್ಕ್ವೈರಿ ಮಾಡೋಕ್ಕೆ ಹೊಂಟ್ರೆ ಅದು ಯಾವುದೂ ಎನ್ಕ್ವೈರಿ ಕೊಡ್ತಾನೂ ಇಲ್ಲ. ಈಗಾಗಲೇ ಗೊತ್ತದ್ರಿ ನಿಮಗೆ, VVPAT ಅದನ್ನು ಚೆಕ್ ಮಾಡಿಸೋದು ವ್ಯವಸ್ಥೆ ಮಾಡಿರಿ.
ಅನ್ನುವಂಥದ್ದೊಂದು ತಂದ್ರೆ ಅದನ್ನು ಸಹಿತ ಆಸ್ಪದ ಕೊಡ್ತಾ ಇಲ್ಲ. ಎಷ್ಟು ಮತ ಬಂದು ಏನು ಅಂತ ಫಿಕ್ಸ್ ಆಗಿ ಸಿಗ್ತಾ ಇಲ್ಲ. ಹೀಗಾಗಿ ಇವತ್ತು ಎಲೆಕ್ಷನ್ ಕಮಿಷನ್ ಏನಾಗಿಬಿಟ್ಟಿದಪ್ಪ ಅಂತಂದ್ರೆ ಒನ್ ಸೈಡೆಡ್ ಆಗಿಬಿಟ್ಟದ. ಹಂಗೆ ಈ ಕೊಲೇಜಿಯಮದಲ್ಲಿಯೂ ಕೇಂದ್ರದ ಹಸ್ತಕ್ಷೇಪ ಆಯ್ತಪ್ಪ ಅಂದ್ರೆ ಅಲ್ಲಿಯೂ ನ್ಯಾಯಾಂಗದ ನ್ಯಾಯ ಏಕಪಕ್ಷ ಆಗೋ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಸ್ವತಂತ್ರ ಇರಬೇಕು ಅನ್ನೋದು ಒಂದು ಗವಾಯಿ ಅವರು ಹೇಳ್ತಾ ಇದ್ದಾರೆ. ಆದರೆ ಇಂಥ ಭ್ರಷ್ಟಾಚಾರದ ಕ್ರಿಯೆಗಳಾದಾಗ ಸಹಜವಾಗಿ ಯಾರಿಗಾದರೂ ವರ್ಮಾರಂಥ ಘಟನೆಗಳಾದಾಗ ಸಹಜವಾಗಿ ಮನುಷ್ಯನಿಗೆ ಅಥವಾ ಯಾರಿಗೇ ಆದರೂ ಅದ್ರ ಬಗ್ಗೆ ಅವಿಶ್ವಾಸ ಮೂಡೋದಂತ ಗ್ಯಾರಂಟಿ. ಹಾಗಾದ್ರೆ ಮುಂದೆ ಇದಕ್ಕೆ ಪರಿಹಾರ ಏನು? ಅದಕ್ಕಾಗಿ ಇದಕ್ಕೊಂದು ಪದಚ್ಯುತಿ ಇವನು ಗೊಳಿಸ್ಬೇಕಾಗಿದೆ, ಇದಕ್ಕೊಂದು ಪರಿಹಾರ ಹುಡುಕಬೇಕಾಗಿದೆ ತಿಳ್ಕೊಂಡು ಆಡಳಿತಾರೂಢ ಪಕ್ಷದಿದ್ದು ಇವನು ಪದಚ್ಯುತಿ ಮಾಡಲು ನ್ಯಾಯಮೂರ್ತಿ ವರ್ಮಾ ಅವರು ಅಂತ ತಿಳ್ಕೊಂಡು ಎಲ್ಲ ಪಕ್ಷಗಳ ಜೊತೆಗೆ ಮಾತಾಡ್ತಾ ಇದ್ದಾರೆ. ಯಾಕೆ ಆಲ್ರೆಡಿ ಪ್ರೂವ್ ಆಗ್ಯದ ಮತ್ತು ಶಿಕ್ಷೆ ಆಗಬೇಕಲ್ಲ ಅವ್ರಿಗೆ. ಅದಕ್ಕೆ ನಾವು ಬರೀ ಕಾರ್ಯಾಂಗ ಶಾಸಕ ಅಷ್ಟೇ ಆಗಿದ್ದು ನ್ಯಾಯಕ್ಕೂ ಒಂದು ಶಿಕ್ಷೆ ಕೊಡುವಂಥದ್ದು ಆಗಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಯಾಕಂದ್ರೆ ಅವ್ರು ಈಗಾಗಲೇ ಅದರ ತಪ್ಪಿತಸ್ಥಳದಲ್ಲಿ ಪ್ರೂವ್ ಆಗ್ಯದ. ಅದಕ್ಕಾಗಿ ಎಲ್ಲ ಪಕ್ಷಗಳಿಗೆ ಭೇಟಿ ಆಗ್ತಾ ಇದ್ದಾರೆ. ಇಡೀ ಶಾಸಕಾಂಗ ಕುಡ್ಕೊಂಡು ಅಪೋಸಿಷನ್ನ ಮತ್ತು ರೂಲಿಂಗ್ ಪಾರ್ಟಿ ಎಲ್ಲರೂ ಕುಡ್ಕೊಂಡು ಸಣ್ಣ ಪಕ್ಷಗಳು ದೊಡ್ಡ ಪಕ್ಷಗಳೇ ಈ ದಿಶೆಯಲ್ಲಿ ಅವ್ರನ್ನ ವಾಗ್ದಂಡನೆ ಮಾಡಿ ಆ ಹುದ್ದೆಯಿಂದ ಏನು ನ್ಯಾಯಮೂರ್ತಿ ಹೈಕೋರ್ಟ್ ನ್ಯಾಯಮೂರ್ತಿ ಇದ್ದಾರೆ ಆ ಹುದ್ದೆಯಿಂದ ಅವರು ಇಳಿಸುವಂಥದ್ದು ಅಂತ ಆಮೇಲೆ ಶಿಕ್ಷೆ ಹಾಕಿಸುವಂಥದ್ದು ಮಾಡುವ ಒಂದು ಪ್ರಯತ್ನ ಅವ್ರು ಮಾಡ್ತಾಯಿದ್ದಾರೆ. ಮತ್ತು ಇದೊಂದು ರೀತಿ ಆಗಬೇಕಾಗಿದೆ. ನ್ಯಾಯಾಂಗದೊಳಗೆ ನ್ಯಾಯಮೂರ್ತಿಗಳು ಇಲ್ಲ ನಾವೆಲ್ಲ ನಮ್ಮದೇ ಸರಿಪಾ ಅಂತ ಹೇಳೋದಾಗಲಿ ಇಂಥ ಭ್ರಷ್ಟಾಚಾರಕ್ಕೆ ಒಳಗಾಗೋದಾಗಲಿ ತಪ್ಪಬೇಕಾಗಿದೆ. ಆದಷ್ಟು ಅಲ್ಲಿ ಪಾರದರ್ಶಕತೆ ಬರಬೇಕಾಗಿದೆ, ಕ್ಲಾರಿಟಿ ಬರಬೇಕಾಗಿದೆ. ಅದಕ್ಕಾಗಿ ಇವತ್ತು ಏನು ನಮ್ಮ ಶಾಸಕಾಂಗ ಅಥವಾ ನಮ್ಮ ಪಾರ್ಲಿಮೆಂಟ್ ಇದ್ದಿದ್ದು ಅದರಲ್ಲಿ ರಿಜ್ಯೂ ಇದ್ದಂಥವರು ಅವ್ರಿಗೆ ವಾಗ್ದಂಡನೆ ಮಾಡಿಸ್ಬೇಕಂದ್ರೆ ಎಲ್ಲರಿಗೂ ಭೇಟಿ ಆಗ್ತಾ ಇದ್ದಾರೆ, ಎಲ್ಲ ಪಾರ್ಟಿಗಳಿಗೆ. ಆ ಕುರಿತಾಗಿ ಎಲ್ಲ ಪಕ್ಷಗಳು ಒಂದಾಗೆ ಮತ ಹಾಕಿ ಅದಕ್ಕೂ ಶಿಕ್ಷೆ ಕೊಡುವಂಥ ವ್ಯವಸ್ಥೆ ಮಾಡೋದು ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಇದಕ್ಕಿನ್ನು ಇನ್ನುಳಿದ ಪಕ್ಷಗಳು ಯಾವ ರೀತಿ ಸ್ಪಂದಿಸ್ತಾರೆ? ಯಾಕೆ ಮುಂಬರುವ ಈ ಮುಂಗಾರು ಅಧಿವೇಶನದಲ್ಲಿ ಈ ವಿಷಯವನ್ನು ಮಂಡಿಸೋ ಸಾಧ್ಯತೆಗಳೆಲ್ಲ ಇದ್ದಾವೆ. ಅಂದ್ರೆ ನ್ಯಾಯಾಂಗದಲ್ಲಿ ಒಂದು ಪ್ರಾಮಾಣಿಕತೆ ಉಳಿಬೇಕು, ಅಲ್ಲಿ ಭ್ರಷ್ಟಾಚಾರ ತಪ್ಪಬೇಕು ಅನ್ನೋ ಉದ್ದೇಶ ಒಳ್ಳೆಯದಿದೆ. ಆದರೆ ಅದು ನ್ಯಾಯಾಂಗದ ಸ್ವತಂತ್ರಕ್ಕೆ ಧಕ್ಕೆ ತರುವಂಗಾಗಬಾರ್ದು, ಅದರಲ್ಲಿ ಅವ್ರು ಹಸ್ತಕ್ಷೇಪ ಆಗೋಂಗಾಗಬಾರ್ದು ಯಾವುದೋ ರೂಪದಿಂದ. ಇದನ್ನು ಸಹಿತ ನಾವು ಗಮನಿಸ್ಬೇಕಾಗಿದೆ. ಕೊಲೇಜಿಯಮ್ಮದ ನ್ಯಾಯಾಧೀಶರು ಯಾಕೆ ಬೆದರ್ತಾ ಇದ್ದಾರಪ್ಪ ಅಂದ್ರೆ ಈಗ ನೋಡ್ತಾ ಇದ್ವಿ ನಾವು ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲೇ. ಅದರಲ್ಲೂ ಕಾರ್ಯಾಂಗದಲ್ಲಿ ಶಾಸಕಾಂಗ ಎಷ್ಟು ಹಸ್ತಕ್ಷೇಪ ಇರ್ತದೆ ಅಂತೇಳಿ, ಪತ್ರಿಕಾರಂಗದಲ್ಲೂ ಸಹಿತ ಶಾಸಕಾಂಗ ಯಾವ ರೀತಿ ಹಸ್ತಕ್ಷೇಪ ಮಾಡ್ತಾಯಿದೆ ಅಂತೇಳಿ ಪತ್ರಿಕೆಗಳು ಸಹಿತ ಸ್ವತಂತ್ರವಾಗಿ ತಮ್ಮ ಅಸ್ತಿತ್ವದಿಂದ ಕಾಯ್ಕೊಂಡು ಹೋಗೋದು ಭಾಳ ಕಷ್ಟ ಆಗಿದೆ ಇವತ್ತು ಮಾರ್ಕೆಟ್ದಲ್ಲಿ. ಹೀಗಾಗಿ ಈ ಮಾರ್ಕೊಳ್ಳುವಂಥ ಪರಿಸ್ಥಿತಿ ಎಲ್ಲರೂ ಬಂದುಬಿಟ್ಟದೆ. ಈಗ ಅದನ್ನು ಕೊಂಡ್ಕೊಳ್ಳೋಂಥ ಶಕ್ತಿ ಅವತ್ತು ಶಾಸಕಾಂಗದ. ಯಾಕಂದರೆ ಶಾಸಕಾಂಗ ಶಾಸನ ಮಾಡೋರು ಅವರು, ಅಧಿಕಾರ ಚಲಾಯಿಸುವವರು, ಅಧಿಕಾರಿಗಳು ಅವ್ರು ಹೇಳಿದಂಗೆ ಕೇಳ್ಕೊಳ್ಳೋಂಥ ಪರಿಸ್ಥಿತಿ ಇವತ್ತದ. ಇವೆಲ್ಲ ನೆಲೆಯಲ್ಲೇ ಆ ಪರಿಸ್ಥಿತಿ ಪೂರ್ತಿ ನ್ಯಾಯಾಂಗದಾಗಬಾರ್ದು ಅನ್ನೋ ಕಾಳಜಿ ನಮ್ಮ ಗವಾಯಿಯವರು CJI ಗವಾಯಿ ಅವರು ಹೇಳೋದು ಭಾಳ ಸತ್ಯದ. ನ್ಯಾಯಾಂಗದ ಸ್ವತಂತ್ರಕ್ಕೆ ಪೆಟ್ಟು ಬಿಡಬಾರ್ದು, ಅವರೊಳಗೆ ಯಾರ್ದು ಹಸ್ತಕ್ಷೇಪ ಆಗಬಾರ್ದು. ಅದೇ ಕಾಲಕ್ಕೆ ಭ್ರಷ್ಟಾಚಾರ ಹೊರಟು ಹೋಗ್ಬೇಕಲ್ಲ, ಅದನ್ನು ವ್ಯವಸ್ಥೆ ಹೋಗ್ರಿ. ಪರಿಹಾರಪ್ಪ ಅಂದ್ರೆ ಅದಕ್ಕೆ ನೀವು ಒಬ್ಬರ ಪ್ರಧಾನಿನೋ ಅಥವಾ ಮತ್ತು ರಾಷ್ಟ್ರಪತಿಯವರು ತಂತ್ರಕ್ಕೆ ಸೇರಿಸಿ ಇಡೋದಂತಲ್ಲ. ಅದಕ್ಕೆ ಮುಖ್ಯ ಅಂದರೆ ಅದರಲ್ಲಿ ಅವ್ರ ಹಸ್ತಕ್ಷೇಪ ಆಗದಂಗೆ ಕಾನೂನು ಮಾಡೋದು ಮುಖ್ಯ. ಪ್ರಧಾನಿ ಇರೋಲ್ರು ಏನು ತಪ್ಪಿಲ್ಲ, ಆದರೆ ಅವ್ರ ಹಸ್ತಕ್ಷೇಪ ಆಗಬಾರ್ದು, ಅವರು ತಮ್ಮ ಅಭಿಪ್ರಾಯ ತಿಳಿಸ್ಬೇಕು ಅಷ್ಟ ಅನ್ನುವಂಥದ್ದು ಮಾತದ. ಎಲ್ಲಿವರೆಗೆ ಕೊಲೇಜಿಯಂ ಮೂಲಕ ನಮ್ಮ ನ್ಯಾಯಾಂಗ ವ್ಯವಸ್ಥೆ ತನ್ನ ಸ್ವಾತಂತ್ರ್ಯವನ್ನು ಕಾಪಾಡ್ಕೊಂಡು ಬಂತದ. ಬಟ್ ಅದು ಸ್ವತಂತ್ರ ಅನ್ನೋದು ಸ್ವಚ್ಛಾಚಾರ ಆಗಬಾರ್ದು ಅನ್ನೋದು ಇವತ್ತಿನ ಚರ್ಚೆ ವಿಷಯ ಆಗ್ಯದ. ಸ್ವಚ್ಛಾಚಾರ ಆಗಿ ನ್ಯಾಯಾಂಗಪ್ಪ ಒಬ್ಬ ಡಿಕ್ಟೇಟರ್ ಅವರೊಬ್ಬ ಡಿಕ್ಟೇಟರ್ಗೆ ಆಗಬಾರ್ದು ಅಂದರೆ ಅವ್ರ ಮೇಲೆ ಯಾರ ಒಂದು ನಿಯಂತ್ರಣ ಇಲ್ಲ ಅಂತಂದ್ರೆ ಸಹಜವಾಗಿ ಅದು ಡಿಕ್ಟೇಟರ್ ಆಗೋ ಸಾಧ್ಯತೆಗಳಿದ್ದಾವೆ ಅಂತೇಳಿ ಒಂದಿಷ್ಟು ನಮ್ಮ ಶಾಸಕಾಂಗ ಜನ ವಾದ ಮಾಡೋರು ಇದ್ದಾರೆ. ಹೀಗಾಗಿ ಇವತ್ತು ಮತ್ತೊಂದು ಚರ್ಚೆಗೆ ಬಂದದ್ದು ನ್ಯಾಯಮೂರ್ತಿ ಯಶವಂತ್ ವರ್ಮಾರವರ ನೋಟುಗಳು, ಸುಟ್ಟ ನೋಟುಗಳು ಸಿಕ್ಕಿದ್ರಿಂದಾಗಿ. ಅದಕ್ಕಾಗಿ ಅವರನ್ನು ವಾಗ್ದಾನ ಗುರಿ ಮಾಡಿಸೋ ಅಷ್ಟೆಲ್ಲ ಶಿಕ್ಷೆಗೂ ಗುರಿ ಮಾಡಿಸೋಂಥದ್ದು ಆಗಬೇಕು. ಯಾಕೆ ನ್ಯಾಯಕ್ಕೆ ಒಂದು ಭಯ ಹುಟ್ಟಬೇಕು, ಹೌದು ನಮಗೂ ಶಿಕ್ಷೆ ಅದ ಅನ್ನುವಂಥದ್ದು. ಆದರೆ ಅದು ಪಾರದರ್ಶಕವಾಗಿರಬೇಕು, ಅದರಲ್ಲಿ ಯಾರ್ದು ಹಸ್ತಕ್ಷೇಪ ಆಗಿರಬಾರ್ದು, ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ನ್ಯಾಯಕ್ಕೆ ಉಳಿಬೇಕು ಅನ್ನೋದು ಗವಾಯಿಯವರ ಸ್ಪಷ್ಟ ಅಭಿಪ್ರಾಯ. ಶಿಕ್ಷೆನೂ ಆಗಬೇಕು ತಪ್ಪು ಮಾಡಿದವ್ರಿಗೆ. ಅದರ ಶಿಕ್ಷೆ ಹೆಂಗಿರ್ಬೇಕಪ್ಪ ಅಂತಂದ್ರೆ ಅದರೊಳಗೆ ಇನ್ನುಳಿದ ಯಾವುದೇ ಅಂಗಳ ಹಸ್ತಕ್ಷೇಪ ಇರಬಾರ್ದು. ನ್ಯಾಯಗಳು ಸ್ವತಂತ್ರ ಡಿಸಿಷನ್ ತೊಗೊಳ್ಬೇಕು ಅದನ್ನು. ಅದೇ ಕಾರಣಕ್ಕೆ ನ್ಯಾಯಾಂಗನೂ ಸಹಿತ ಸ್ವತಂತ್ರ ತಾನು ಡಿಸಿಷನ್ ತೊಗೊಂಡು ನ್ಯಾಯಬದ್ಧವಾಗಿರಬೇಕು ಅನ್ನೋದು ಇವತ್ತಿನ ಶಾಸಕಾಂಗದ ಅಭಿಪ್ರಾಯ ಬೆನ್ನ. ಅದೇ ಕಾರಣಕ್ಕಲ್ಲ ಇವತ್ತು ಅವರು ಮುಂಗಾರು ಅಧಿವೇಶನದಲ್ಲೇ ಈ ಒಂದು ವರ್ಮಾ ಅವರ ನ್ಯಾಯಮೂರ್ತಿ ವರ್ಮಾ ಅವ್ರ ವಿಷಯ ಚರ್ಚೆ ಮಾಡಿ ಅವರು ವಾಗ್ದಾನನೇ ವಿಧಿಸುವಂಥದ್ದು ಜೊತೆ ಶಿಕ್ಷೆ ಕೊಡಿಸುವಂಥ ವಿಚಾರ ಮಾಡ್ತಾ ಇದ್ದಾರೆ.
ಇದು ಒಳ್ಳೆಯದನ್ನು ನಾವು ಹೇಳಬೇಕಾಗಿದೆ. ಹಾಗಂತೇಳಿ ಕೊಲೇಜಿಯಮ್ಮದ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸುವಂಥ ಇದಾಗಬಾರ್ದು ಅನ್ನೋದು ನಮ್ಮ ನ್ಯಾಯಾಂಗದ ಕಳಕಳಿ ಮತ್ತು ನಮ್ಮ ಗವಾಯಿಯವರ ಒಂದು ಆಶಯ. ಇದು ಈಡೇರಬಹುದು ತಿಳ್ಕೊಂಡಿದ್ದೀನಿ. ಇದು ನಿಮಗೆ ಲೈಕ್ ಮಾಡಿರಿ. ತಪ್ಪಿತಸ್ಥನಿಗೆ ಶಿಕ್ಷೆ ಆಗಲೇಬೇಕು ಸರಿ, ಆದರೆ ನ್ಯಾಯಾಂಗದಲ್ಲಿ ಹಸ್ತಕ್ಷೇಪ ಆಗಬಾರ್ದು ಶಾಸಕಾಂಗ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ನೆನಪಿಸ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥತೆ ಸೀತಾರಾಮ ಸತ್ಯ ಕೈಗೊಂಡು ವಂದನೆಗಳು.